ಹಾಯ್ ಹಲೋ ನಮಸ್ಕಾರ ಮಿಸ್ಟರ್ ಬ್ರೋಕೋಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತ. ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀವಿ. ಈ ನಮ್ಮ ಸಿದ್ಧಗಂಗಾ ಮಠಕ್ಕೆ ಸರಿಸುಮಾರು 800 ವರ್ಷಗಳ ಇತಿಹಾಸ ಕೂಡ ಇದೆ. ಈ ಮಠನ ಸ್ಥಾಪಿಸಿದ್ದು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು. ಆದರೆ ಈ ಮಠ ನಮ್ಮ ಶ್ರೀಗಳಾದ ಶಿವಕುಮಾರ ಸ್ವಾಮೀಜಿ ಅವರ ಕಾಲಘಟ್ಟದಲ್ಲಿ ವಿಶ್ವವಿಖ್ಯಾತಿ ಪಡೆಯಿತು. ಜನರು ಪ್ರೀತಿಯಿಂದ ಹಾಗೂ ಭಕ್ತಿಯಿಂದ ನಮ್ಮ ಶಿವಕುಮಾರ ಸ್ವಾಮೀಜಿಗಳನ್ನು ನಡೆದಾಡುವ ದೇವರು ಅಂತಲೂ ಕೂಡ ಕರೀತಾರೆ. ಇಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಫೋನ್ ಅಲೋ ಇರೋದಿಲ್ಲ. ಸೊ ಇಲ್ಲಿ ಬರ್ತಕ್ಕಂಥ ಜನಗಳ ಹತ್ರ ಫೋನ್ ಇಸ್ಕೊಂಡು ಅವ್ರ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಮಾತಾಡಿಸ್ತಿರ್ತಾರೆ. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ವಸತಿ, ಆಹಾರ ಕೊಟ್ಟಂಥ ನಮ್ಮ ಶ್ರೀಗಳ ಪುಣ್ಯ ಸ್ಥಳವಿದು. ನಮ್ಮ ಶಿವಕುಮಾರ ಸ್ವಾಮೀಜಿಯವರು 1907ರಲ್ಲಿ ಜನಿಸಿ ತಮ್ಮ ಸಂಪೂರ್ಣ ಜೀವನವನ್ನು ಶಿಕ್ಷಣ ಹಾಗೂ ಸಮಾಜ ಸೇವೆಗೆ ತೊಡಗಿಸ್ಕೊಳ್ತಾರೆ. ಸೊ ಇದು ಶಿವಕುಮಾರ್ ಸ್ವಾಮೀಜಿಯವರ ಸಮಾಧಿಯಾಗಿರುತ್ತೆ. ಸೊ ಸುಮಾರು ಜನ ಬಂದಿದ್ದಾರೆ ಸ್ವಾಮಿಗಳ ದರ್ಶನ ಪಡೆದುಕೊಳ್ಳಿಕ್ಕೆ. ಸ್ಪಿರಿಚುಯಾಲಿಟಿ ಕಡೆ ಯಾರಿಗೆಲ್ಲ ತುಂಬ ಆಸಕ್ತಿ ಇರುತ್ತೋ ಮೆಡಿಟೇಷನ್ ಮಾಡಲಿಕ್ಕೆ ಅವ್ರಿಗೆ ಕೆಳಗಡೆ ರೂಮ್ ಕೂಡ ಅವೈಲಬಲ್ ಇದೆ. ಸೊ ಇವಾಗ ನಾವು ಹೋಗ್ತಾ ಇರೋದು ಶಿವನ ದೇವಸ್ಥಾನಕ್ಕೆ. ಸುಮಾರು ನಿಮಗೆ ಒಂದು 500+ ಸ್ಟೆಪ್ಸ್ ಇದೆ. ಹತ್ಕೊಂಡು ಹೋದರೆ ಫೈನಲಾಗಿ ಸಿಗೋದೇ ನಿಮಗೆ ಶಿವನ ದೇವಸ್ಥಾನ. ಸೊ ಹೋಗೋ ರೋಡಲ್ಲಿ ನಿಮಗೆ ಚಿಕ್ಕ ಪುಟ್ಟ ದೇವಸ್ಥಾನಗಳು ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಆಂಜನೇಯನ ದೇವಸ್ಥಾನ, ಗಣೇಶ ದೇವಸ್ಥಾನ ಎಲ್ಲ ಕೂಡ ಇಲ್ಲಿದೆ. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಾ ಈ ನಂದಿನ ಒಂದೇ ಬಂಡೆಯಿಂದ ಶಿಲ್ಪಿಗಳು ಕೆತ್ತನೆ ಮಾಡಿರೋದು. ಯಾವುದೇ ಥರ ಆ್ಯಡ್-ಆನ್ಸ್ ಇಲ್ಲ, ಕೇವಲ ಒಂದು ದೊಡ್ಡ ಬಂಡೆಯಿಂದ ಮಾಡಿರೋದು. ಸೊ ಬಿಸ್ಲಿಗೆ ಪೇಂಟ್ ಎಲ್ಲ ಹೋಗ್ಬಿಟ್ಟಿದೆ. ಸೊ ಪೇಂಟ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೆ. ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಸೊ ನಿಮಗೆ ಟೋಟಲ್ ಆಗಿ ಬೆಟ್ಟದ ಮೇಲೆ ಬರಬೇಕು ಶಿವನ ದೇವಸ್ಥಾನಕ್ಕೆ ಅಂದರೆ 2 ವೇ ಇದೆ. ಸೊ ಒಂದು ಡೈರೆಕ್ಟಾಗಿ ಮಠದಿಂದನೇ ಕೂಡ ಸ್ಟೆಪ್ಸ್ ಹತ್ಕೊಂಡು ಬರ್ಬೋದು. ಸೊ ಇಲ್ಲ ಅಂತಂದರೆ ಮಠದ ಬ್ಯಾಕ್ ಸೈಡಲ್ಲಿ ಒಂದು ರೋಡ್ ಇದೆ. ಸೊ ಡೈರೆಕ್ಟ್ ಬೆಟ್ಟದ ಮೇಲೇ ಕನೆಕ್ಟ್ ಆಗುತ್ತೆ, ಹಂಗೂ ಕೂಡ ನೀವು ಬರ್ಬೋದು. ಇದು ನಿಮಗೆ ದೇವಸ್ಥಾನ ಎಂಟ್ರೆನ್ಸ್. ಇದು ಮೇಲ್ಗಡೆಯಿಂದ ವ್ಯೂ ಪಾಯಿಂಟ್ ನೋಡಿ ಯಾವ ಥರ ಇದೆ ಅಂತ. ಸೊ ಇದೆಲ್ಲ ಅಡ್ಡ ಇರೋದ್ರಿಂದ ನಿಮಗೆ ನೀಟಾಗಿ ಕಾಣಿಸ್ತಾ ಇಲ್ಲ. ಇಲ್ಲಾಂದರೆ ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಕೂಡ ಮೇಲ್ಗಡೆ ಸಿಗುತ್ತೆ ನಿಮಗೆ ನೋಡಲಿಕ್ಕೆ. ಸಿದ್ಧಗಂಗಾ ಮಠದಲ್ಲಿ 3 ವಿಶೇಷತೆಗಳೇನು ಅಂತ ಅಂದರೆ, ಫಸ್ಟು ನಮ್ಮ ಶಿವಕುಮಾರ್ ಸ್ವಾಮೀಜಿ ಅವ್ರ ದರ್ಶನ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ನಿಮಗೆ ಮೇಲ್ಗಡೆ ಇರೋ ಶಿವನ ದೇವಸ್ಥಾನನೂ ಕೂಡ ದರ್ಶನ ಮಾಡ್ಕೊಳ್ಳಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಏನು ಅಂತ ಅಂದರೆ, ಇಲ್ಲಿ ಸಿಗುವಂಥ ಪ್ರಸಾದ ಜನಗಳಿಗೆ ಯಾವ ಥರ ಊಟ ಕೊಡ್ತಾರೆ ಅಂತಂದರೆ, ನೀವು ಎಂಟೈರ್ ತುಮಕೂರಲ್ಲೇ ಯಾವ ಹೋಟೆಲಲ್ಲೂ ಇಷ್ಟೊಂದು ಟೇಸ್ಟಿಯಾಗಿ ಕೊಡಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ ಇಲ್ಲಿನ ಊಟ. ಸಿದ್ಧಗಂಗಾ ಮಠದ ಅಕ್ಷಯ ಪಾತ್ರೆಗಳಿವು. ಇವಕ್ಕೆಲ್ಲ ಬೆಲೆ ಕಟ್ಟೋಕ್ಕಾಗತ್ತೇನ್ರಿ? ಅದೆಷ್ಟು ತಲೆಮಾರುಗಳಿಂದ ಇವನ್ನ ಇಲ್ಲೇ ಇಟ್ಟಿದ್ದಾರೆ. ಸೊ ಬಂದಂಥ ಭಕ್ತಾದಿಗಳು ಅಕ್ಕಿ, ಬೇಳೆ, ರಾಗಿ, ಜೋಳ ಅದನ್ನೆಲ್ಲ ಹಾಕಲಿಕ್ಕೆ, ಸಂಗ್ರಹಣೆ ಮಾಡಲಿಕ್ಕೆ ಇಟ್ಟಿರೋ ಅಂಥದ್ದಿದು. ಸೊ ಇದು ನಿಮಗೆ ಎಂಟ್ರೆನ್ಸಲ್ಲೇ ಸಿಗುತ್ತೆ. ಆಲ್ರೆಡಿ ಮಧ್ಯಾಹ್ನದ ಊಟ ಸ್ಟಾರ್ಟ್ ಆಗಿದೆ. ತಟ್ಟೆ ತೊಗೊಂಡು ಕೂತ್ಕೊಂಡ ತಕ್ಷಣ ಊಟ ಬಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಕೊಡುಗೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರವರು ಕೊಟ್ಟಿರೋ ತಟ್ಟೆ ಇದು. ಕುತ್ಕೊಂಡಿದ್ದ ತಕ್ಷಣ ಫಸ್ಟು ಪಾಯಸ ತೊಗೊಂಬಂದು ತಟ್ಟೆಗೆ ಹಾಕೇ ಬಿಟ್ರು. ಟೇಸ್ಟ್ ಮಾತ್ರ ಅದ್ಭುತ. ನೋಡ್ತಾ ಇದ್ದೀರಲ್ಲ ಆಂಟಿ ಅವರೆಲ್ಲ ಯಾವ ಥರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಅಂತ. ಒಂದು ನಿಮಿಷ ನೀವು ಮದುವೆಗೆ ಬಂದಿದ್ದೀರೋ ಮಠಕ್ಕೆ ಬಂದಿದ್ದೀರೋ ಅಂತಲೇ ಮರ್ತೋಗ್ಬಿಡ್ತೀರಾ.
ಎಷ್ಟು ವೆರೈಟೀಸ್ ಮಾಡಿದ್ದಾರೆ ಗುರು. ಚಿತ್ರಾನ್ನ, ಪಾಯಸ, ಅನ್ನ, ಸಾಂಬಾರು, ಮಜ್ಜಿಗೆ, ಮೊಸರು ಎಲ್ಲ ಥರನೂ ಇದೆ. ಇಲ್ಲಿ ಸಿಗೋವಂಥ ಚಿತ್ರಾನ್ನ ಲೈಫಲ್ಲಿ ನಾನಂತೂ ಎಲ್ಲೂ ಟೇಸ್ಟ್ ಮಾಡಿಲ್ಲ, ಅಷ್ಟೊಂದು ಟೇಸ್ಟಿಯಾಗಿದೆ. ಅನ್ನಪೂರ್ಣೇಶ್ವರಿಯ ಸ್ವತಃ ಅನ್ನದಮೃತ ಕಲಿಸಿ ತಿನಿಸು ಅರ್ಧನಾರೀಶ್ವರನ ದಾಸರ ದಾಸೋಹವಿದು. ನಾನಂತೂ ಹೊಟ್ಟೆ ತುಂಬ ಊಟ ಮಾಡಿದೆ ಮಠದಲ್ಲಿ. ಒನ್ ಆಫ್ ದ ಫೇವ್ರೆಟ್ ನನಗೆ ಚಿತ್ರಾನ್ನ. ಬೇಜಾರಾಗುವ ಸಂಗತಿ ಏನಪ್ಪ ಅಂತ ಅಂದರೆ, ಸ್ವಾಮೀಜಿಯವರು ಬದುಕಿರುವಾಗ ಇಲ್ಲೇ ಕುತ್ಕೋತಾ ಇದ್ರು. ಸೊ ಎಲ್ಲರೂ ಬಂದು ಇಲ್ಲೇ ದರ್ಶನ ಮಾಡ್ಕೊಂಡು ಹೋಗೋರು. ಬಟ್ ಇವಾಗ ನಮಗೆ ಅವ್ರ ಸ್ಟ್ಯಾಚ್ಯೂ ಮಾತ್ರ ನೋಡ್ಲಿಕ್ಕೆ ಸಿಗುತ್ತೆ. ಸಿದ್ಧಗಂಗಾ ಮಠದ ಕಾಲೇಜ್ ಇದು. ಇಲ್ಲಿ ಮಾಡುವಂತಹ ಊಟ ಏನಕ್ಕೆ ಅಷ್ಟೊಂದು ರುಚಿಯಾಗಿರುತ್ತೆ ಅಂತ ಅಂದರೆ, ಸಿದ್ಧಗಂಗಾ ಮಠದಲ್ಲಿ ಸೌದೆ ಒಲೆಯಿಂದ ಅಡುಗೆಯನ್ನು ಮಾಡ್ತಾರೆ. ಇದೆಲ್ಲ ಸಿದ್ಧಗಂಗಾ ಮಠದ ವಿಶೇಷತೆಗಳಾಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.